ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಅಜಾತ ಶತ್ರು. ಅವರ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಜಾತ ಶತ್ರು ಆಗಿರುವಂತಹ ಗೋಪಾಲಯ್ಯನವರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದಲ್ಲಿ ಅವ್ರನ್ನ ಅಜಾತ ಶತ್ರು ಅಂತ ಕರೀತಾ ಇದ್ರೆ, ನಮ್ಮ ಗೋಪಾಲಣ್ಣ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಅಜಾತ ಶತ್ರು ಅಂತೇಳಿ ಅವ್ರು ಕರೀತಕ್ಕಂಥದ್ದು. ಒಂದು ಪುಣ್ಯದ ಕೆಲಸ ಇತ್ತು, ಕಾರ್ಯಕ್ರಮ ಇತ್ತು, ಜನಾನುರಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಇವತ್ತು ನೆನ್ಪು ಮಾಡ್ಕೊಳ್ಳೋದಾದ್ರೆ, ನಾವು ನೋಡ್ತೀವಿ ಹಿಂದೆ UPA ಸರ್ಕಾರದಾಗ ಯಾವ ರೀತಿ ಹಗರಣಗಳು ನಡೀತಾ ಇತ್ತು ಅಂತ ಹೇಳಿ. ನಮ್ಮ ಜಿಲ್ಲೆಯ ಅಧ್ಯಕ್ಷ ಹರೀಶ್ ಅವರು ಹೇಳಿದ್ರು, ರಾಜೀವ್ ಗಾಂಧಿ ಅವರು ಹೇಳಿದಂತೆ ಕೇಂದ್ರದಿಂದ ₹1 ಅನುದಾನವನ್ನು ಕೊಟ್ರೆ ಆ ಬಡವರಿಗೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಕ್ಕೆ ಬಂದು ತಲುಪೋದ್ರಿಂದ ಅದು 13 ಪೈಸೆ ಆಗಿರುತ್ತೆ, ಅದು 12 ಪೈಸೆ ಆಗಿರುತ್ತೆ. ಇದು ನಾವು ಹೇಳೋದಲ್ಲ, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತ ರಾಜೀವ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಮಾತು. ಆದ್ರೆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಒಂದು ಸ್ವಚ್ಛ ಆಡಳಿತವನ್ನು ಕೊಡೋದ್ರ ಮುಖೇನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ 55-60 ವರ್ಷಗಳ ಆಡಳಿತ ನಡೆಸಿದ್ರು ಸಹ ಆ ಕಾಂಗ್ರೆಸ್ ಪಕ್ಷದ ಮುಖಂಡರ ಅಂದಿನ ಪ್ರಧಾನಮಂತ್ರಿಗಳು ಯಾರಿಗೂ ಕೂಡ ಗೋಲ್ಡನ್ ಕ್ವಾಡ್ರಾಂಗಲ್ ರಸ್ತೆಗಳು, ಚತುಷ್ಕೋನ ರಸ್ತೆಗಳ ಬಗ್ಗೆ ಅವ್ರಿಗೆ ಅರಿವೇ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದ್ಮೇಲೆ ಎಲ್ಲಾ ರಾಜ್ಯಗಳನ್ನು ಕೂಡ ಸಮರ್ಪಕವಾಗಿ ಅಲ್ಲಿ ಕನೆಕ್ಟಿವಿಟಿ ಇರಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಎಲ್ಲಾ ರಾಜ್ಯಗಳನ್ನು ಕೂಡ ಹೈವೇಸ್ ಮೂಲಕ ರಾಜ್ಯಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು. ಯಾಕೋಸ್ಕರ ಇಡೀ ದೇಶದಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು. ಅಷ್ಟನ್ನೇ ಯೋಚನೆ ಮಾಡಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು. ಗ್ರಾಮೀಣ ಸಡಕ್ ಯೋಜನೆ, ಭಾರತ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಹೆಚ್ಚಿರುವಂತದ್ದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿರ್ಬೋದು, ರೈತರಿರ್ಬೋದು, ಅವರು ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಸಡಕ್ ಯೋಜನೆ, ಗ್ರಾಮೀಣ ಯೋಜನೆ, ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸತಕ್ಕಂಥ ಕೆಲಸ ಪುಣ್ಯಾತ್ಮನ ನೇತೃತ್ವದಲ್ಲಿ ಆಗಿರುವಂತದ್ದು. ಸರ್ವ ಶಿಕ್ಷಣ ಅಭಿಯಾನ, ಯಾವುದಾದ್ರೂ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ಹೇಳಿ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಒತ್ತನ್ನು ನೀಡಿರುವಂತದ್ದು. ಒಂಥರ ಬಡವರ ಪರವಾಗಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ನೀಡಿರ್ತಕ್ಕಂಥದ್ದು. ಇವತ್ತು ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಎಲ್ಲ, ನನ್ನ ದೇಶದ ಸೇವಕ ಅನ್ನುವ ಒಂದು ಭಾವನೆಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಕಲ್ಪವನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಭಾರತ ಶಕ್ತಿಶಾಲಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗುವ ಮುಖೇನ ನಮ್ಮ ದೇಶ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಒಂದು ತಪಸ್ಸಿನ ರೀತಿ ಈ ದೇಶವನ್ನು ಮುನ್ನಡೆಸತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಕೂಡ ನರೇಂದ್ರ ಮೋದಿಜಿ ನೇತೃತ್ವ ಆಗ್ತಾ ಇರ್ತಕ್ಕಂಥ ನಾವು ನೆನಪು ಮಾಡ್ಕೋಬೇಕು. ನನಗನ್ಸಿದ ಬಹುಶಃ ಸನ್ಮಾನ್ಯ BS ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಜನಪರ ಯೋಜನೆಗಳನ್ನ ವಿಶೇಷವಾಗಿ ಉಲ್ಲೇಖ ಮಾಡುವಂತದ್ದು ಭಾಗ್ಯಲಕ್ಷ್ಮಿ ಯೋಜನೆ. ಈ ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಕುವಂತ ಕೆಲಸ ಮಾಡಿದ್ರೆ ಅದು ಬೇರೆ ವಿಚಾರ. ಅದು ಯಡಿಯೂರಪ್ಪ ಅವರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿ
ರೈತರ ಹೆಸರಿನಲ್ಲಿ ಪ್ರಮಾಣವಚನ ತೆಗೆದುಕೊಂಡು ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥ ಒಂದು ಜನಪರ ಕಲ್ಯಾಣ ಯೋಜನೆಗಳನ್ನ ತಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೂ ಸಹ ಪ್ರೇರಣೆ ಅಟಲ್ ಬಿಹಾರಿ ವಾಜಪೇಯಿ. ಅದನ್ನು ನಾವು ನೆನಪಿಕೊಳ್ಳಲು ಇಷ್ಟಪಡ್ತೇವೆ. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನ ಕೇಳಿದಾಗ ನಮಗೊಂದು ರೀತಿ ರೋಮಾಂಚನ ಆಗ್ತದೆ. ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಹೆಸರನ್ನ ಕೇಳಿದಾಗ ನಮಗೊಂದು ರೀತಿ ಪ್ರೇರಣೆ ಸಿಗ್ತದೆ. ನಾವು ಕೂಡ ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದಲ್ಲಿ ಸಾಗಬೇಕು. ನಾವು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಬೇಕು. ಏನ್ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು? ಅಟಲ್ಜಿ ಅವರು ಚುನಾವಣೆ ಸೋತಾಗ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅಟಲ್ಜಿ ಚುನಾವಣೆ ಸೋತ್ಬಿಡಲ್ಲ ಅಂತೇಳಿ. ಏನು ದೇಶದ ಭವಿಷ್ಯ ಹಾಗಾದ್ರೆ? ಅಟಲ್ಜಿ ಅಂತಕ್ಕಂಥ ಪುಣ್ಯಾತ್ಮ ಇವತ್ತು ಚುನಾವಣೆ ಸೋತಿದ್ದಾರೆ ಅಂತ ಹೇಳಿದಾಗ ಮನನೊಂದೇ ಭದ್ರಾವತಿ ನಮ್ಮ ಕಾರ್ಯಕರ್ತ ಲಕ್ಷ್ಮೀನಾರಾಯಣ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ ಅಟಲ್ಜಿ ಅವರು ಆ ವಿಚಾರ ಗೊತ್ತಾದ ತಕ್ಷಣ ದೆಹಲಿಯಿಂದ ಬರ್ತಾರೆ, ಶಿವಮೊಗ್ಗ ಹೋಗ್ತಾರೆ, ಭದ್ರಾವತಿ ಹೋಗಿ ಆ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ. ಅಷ್ಟೇ ಅಲ್ಲ, ಇಡೀ ಭದ್ರಾವತಿಯಿಂದ ಇಡೀ ದೇಶದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಸಂದೇಶನ ಕೊಡ್ತಾರೆ. ಏನ್ ಸಂದೇಶ? ನ ದೈನ್ಯಂ ನ ಪಲಾಯನಂ, ನ ದೈನ್ಯಂ ನ ಪಲಾಯನಂ ಅಂತಕ್ಕಂಥ ಒಂದು ಸಂದೇಶವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿಂದ ಭದ್ರಾವತಿಯಿಂದ ಇಡೀ ದೇಶದ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡ್ತಾರೆ. ಇವತ್ತು ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ಕೃಷ್ಣ ಅಡ್ವಾಣಿ ಅವರು ಇವತ್ತೇನು ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿನ ಹಾಕುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಮೇಲಿನ ಸೌಭಾಗ್ಯ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಯಾಕೆಂತಂದ್ರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ 12 ವರ್ಷಗಳು ಕಳೆದರೂ ಸಹ ಇಲ್ಲಿಯವರೆಗೂ ನಮ್ಮ ವಿರೋಧ ಪಕ್ಷದವರು ವೋಟ್ ಚೋರಿ ಅಂತ ಅಪಪ್ರಚಾರ ಮಾಡ್ತಾರೆ, ಬೇರೆ ಬೇರೆ ಅಪಪ್ರಚಾರ ಮೋದಿ ಅವ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಒಂದು ಕ್ಷಣ ಯೋಚನೆ ಮಾಡಿ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಬಂದು 11 ವರ್ಷಗಳು ಕಳೆದಿದೆ. ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಏನಿದೆ, ಇಲ್ಲಿಯವರೆಗೂ ಸಹ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರದ ಮೇಲೆ ಇಲ್ಲ. ಕಾರಣ, ಇವತ್ತು ನರೇಂದ್ರ ಮೋದಿಜಿಯವ್ರಿಗೂ ಸಹ ಪ್ರೇರಣೆ ಯಾರು ಅಂತ ಹೇಳಿದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಈ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಸುಶಾಸನ ದಿನ ಅಂತೇಳಿ ಆಚರಣೆ ಮಾಡಬೇಕು. ಇದರ ಮುಖೇನ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಒಂದು ಪ್ರೇರಣೆ ತುಂಬುವಂತ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಿನ್ನೆ ದಿನ ಸಹ ಸಂಜೆ ಅಟಲ್ಜಿ ಅವರ ಭಾವಚಿತ್ರದ ಮುಂದೊಂದು ದೀಪವನ್ನ ಪ್ರಜ್ವಲನೆ ಮಾಡೋದ್ರ ಮುಖೇನ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವೂ ಕೂಡ ಇವತ್ತು ಆಗಿರುವಂತದ್ದು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು, ಕ್ಷೇತ್ರದ ಜನಪ್ರಿಯ ಶಾಸಕರು ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ನಾನು ಅವರ ಶ್ರೀಮತಿಯನ್ನು ನೋಡ್ತಾ ಇದ್ದೇನೆ. ಹೇಳ್ಬೇಕು ಕೂಡ ಗೊತ್ತಿಲ್ಲ, ಹಲವಾರು ಬಾರಿ ನೋಡಿದ್ದೇನೆ. ಒಂದ್ ರೀತಿ ಯಾವಾಗಲೂ ಕೂಡ ಹಸನ್ಮುಖಿಯಾಗೇ ಇರ್ತಾರೆ. ಮಹಾಲಕ್ಷ್ಮಿ ಜಯಂತಿನ ಮಹಾಲಕ್ಷ್ಮಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾರೇ ಕಾರ್ಯಕರ್ತರು ಬಂದ್ರು ಸಹ ಯಜಮಾನರ ಪರವಾಗಿ, ಶಾಸಕ ಪರವಾಗಿ ಮನೆ ಬಂದಂತವ್ರಿಗೆ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು, ಬಡವರನ್ನ ಮಾತಾಡ್ತಕ್ಕಂಥದ್ದು, ನಿಜವಾಗ್ಲೂ ಕೂಡ ಒಂದು ರೀತಿ ಅಪರೂಪದ ಜೋಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಭಗವಂತ ಅವರಿಗೆ ಗಂಡ ಹೆಂಡತಿದ್ರು ಒಳ್ಳೇದು ಮಾಡಲಿ, ಇನ್ನೂ ಎತ್ತರಕ್ಕೆ ಗೋಪಾಲಣ್ಣವರು ಬೆಳೀಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆಯ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ವಂದಿಸಿ, ನಮ್ಮ ನೂತನವಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಅವರು, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಗೋಪಾಲಣ್ಣ ಅಂತ ಶಾಸಕರಿದ್ದಾರೆ, ಅವರ ನೇತೃತ್ವದಲ್ಲಿ
ಸಂಘಟನೆ ಇನ್ನೂ ಕೂಡ ಬಲಪಡಿಸತಕ್ಕಂಥ ಕೆಲಸ ಆಗಬೇಕು. ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡುವಂತದ್ದು, ಬರುವಂತ ದಿನಗಳಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ BLA2 ಈಗಾಗಲೇ ನೇಮಕ ಆಗಿದೆ ಅಂತ ಅನ್ಕೊಳ್ತೇನೆ. ಆದ್ರೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ. BLA2 ಯಾರಿಗಾರ ಆಸಕ್ತಿ ಇಲ್ಲ ಅಂತಾನೆ ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ, ಅದನ್ನ ಬದಲಾವಣೆ ಮಾಡಿ ಹರೀಶಣ್ಣ. ಯಾರಿಗೆ ಸಂಪೂರ್ಣ ಸಮಯ ಕೊಡಕ್ಕೆ ಅವಕಾಶ ಇದೆ ಆ ತರ ವ್ಯಕ್ತಿಗಳನ್ನ ಕಾರ್ಯಕರ್ತನ BLA2 ಮಾಡಿ ಮುಂದೆ ಮೊದಲ ವೋಟರ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನ್ ಬರ್ತದೆ ಅದು ಕೂಡ ಕರೆಕ್ಟ್ ಆಗಿ ಆಗ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲೇ ಒಂದೊಂದು ವಿಧಾನಸಭಾ ಕ್ಷೇತ್ರ 15-20 ಸಾವಿರ ಕಳ್ಳ ಮತದಾರರನ್ನೇ ಕಾಂಗ್ರೆಸ್ ಆಯೋಗರು ಸೇರಿಸಿದ್ದಾರೆ ಕಳೆದ 10-15 ವರ್ಷದಿಂದ. ಅವೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಮುಂದೆ ಬರ್ತಕ್ಕಂಥ ದಿನಗಳು ನೋಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮತದಾರರು ಯಾತಕ್ಕೋಸ್ಕರ ದರಿದ್ರ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇವೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಶಾಪ ಆಗ್ತಾ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷ, ರಾಜ್ಯದಿಂದ ಪ್ರವಾಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗದ ಎಲ್ಲರೂ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಇವತ್ತು ವಾತಾವರಣ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ನಡೆದ್ರು ಸಹ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಒಳ್ಳೆಯಗಳು ಕೂಡ ಇದೆ. ಹಾಗಾಗಿ ಶಕ್ತಿ ಮೇಲೆ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳ್ತಾ, ಮತ್ತೆ ಬಂದಿರ್ತಕ್ಕಂಥ ಎಲ್ಲ ವೇದಿಕೆ ಅನೇಕ ನಮ್ಮ ಪಕ್ಷದ ಮುಖಂಡರು, ಮಾಜಿ ಕಾರ್ಪೊರೇಟರ್ಸ್ಗಳು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾರು ಕೂಡ ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ, ಬಂದಿರ್ತಕ್ಕಂಥ ಎಲ್ಲ ಶ್ರದ್ಧೆ ತಾಯಂದರಿಗೆ, ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.